ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಮುಬಾರಕ್. ನಾವೀಗ ಭೇಟಿ ಮಾಡಲು ಬಂದಿರುವಂಥದ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಅವರೊಬ್ಬ ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಈಗ ಅವರ ಒಂದು ಅನುಪಸ್ಥಿತಿಯಿಂದ ಅವರ ಏನು ಯಜಮಾನರಾಗಿರೋಂಥ ಅವರು ಲಕ್ಷ್ಮಣ್ ಅವರಿದ್ದಾರೆ, ಅವ್ರ ಜೊತೆ ಒಂದು ಸಂದರ್ಶನ ಮಾಡೋಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಲಕ್ಷ್ಮಣ್ ಅಂತ. ಸರ್ ಮೇಡಮ್ ಅವ್ರ ಹೆಸರು? ಸಿದ್ದವ್ವ ಅಂತ. ಸರ್ ಮೇಡಮ್ ಅವ್ರು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ? ಮಮದಾಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದಾರೆ. ಸರ್ ಮೇಡಮ್ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಒಂದು ಮತಗಳು ಸಿಕ್ಕಿತ್ತು ಸರ್? ಟೋಟಲ್ 280 ಚಿಲ್ಲರೆ 280 ಚಿಲ್ಲರೆ ಮತಗಳು ಸಿಕ್ಕಿತ್ತು ಸರ್. ಅದರಲ್ಲಿ ಎಷ್ಟು ಮತಗಳ ಅಂತರದಿಂದ ಮೇಡಮ್ ಅವ್ರು ಗೆದ್ದು ಬಂದರು ಸರ್? 25ರಿಂದ 30 ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ ಸರ್. ಸರ್ ಈಗ ಮೇಡಮ್ ಅವ್ರು 25ರಿಂದ 30 ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವೇ ನೋಡ್ಕೊಂಡು ಒಂದು ಅಭಿವೃದ್ಧಿಗೊಳಿಸ್ತಾ ಬಂದಿದ್ದೀರಾ. ಅದು ಯಾವ ಥರ ಅನ್ನಿಸ್ತಿದೆ, ಹೇಗೆ ಅನ್ನಿಸ್ತಿದೆ ಸರ್ ರಾಜಕೀಯ ಜೀವನ ನಿಮಗೆ? ಚೆನ್ನಾಗಿದೆ ಸರ್. ಮೇಡಮ್ ಅವರ ವೈಯಕ್ತಿಕ ವೃತ್ತಿ ಮನೆಯಲ್ಲೇನಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡೋಂಥದ್ದು ಸರ್? ಮನೆಯಲ್ಲೇ. ಸರ್ ನಿಮ್ಮ ಒಂದು ವೈಯಕ್ತಿಕ ವೃತ್ತಿ ಏನು ಮಾಡೋಂಥದ್ದು ಸರ್? ನೀವು ಅಗ್ರಿಕಲ್ಚರ್ ವ್ಯವಸಾಯ ಮಾಡೋಂಥದ್ದು ಮನೆಯಲ್ಲೇ. ಸರ್ ಈಗ ನೀವು ವ್ಯವಸಾಯ ಮಾಡಿದ್ಕೊಂಡು ಮೇಡಮ್ ಅವ್ರು ಮನೇಲಿ ಇದ್ಕೊಂಡು ಮೇಡಮ್ ಅವ್ರನ್ನ ರಾಜಕೀಯಕ್ಕೆ ತಂದಿದ್ದೀರಾ, ತರೋದಕ್ಕೆ ಸ್ಫೂರ್ತಿ ಅಂತ ಏನಾದರೂ ಇದೆಯಾ ಸರ್ ನಿಮಗೆ? ನಾವು ಈಗಾಗಲೇ 3ನೇ ಪೀರಿಯಡ್ ಇದು. ಹಾಂ ಸರ್. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಪೀರಿಯಡ್ ವಿನ್ ಆಗಿರೋಂಥ. ಫಸ್ಟ್ ಟೈಮ್ ಯಾರು ನಿಂತಿದ್ದಾರೆ ಇಲೆಕ್ಷನ್ಗೆ? ಮಮ್ಮಿ ಅಮ್ಮ. ನಿಮ್ಮ ತಾಯಿಯವರು ಇದ್ರು. ಅವ್ರು ಎಷ್ಟು ಪೀರಿಯಡ್ ಇದ್ರು? ಒಂದು ಪೀರಿಯಡ್. ಅದ್ರ ನೆಕ್ಸ್ಟ್ ಯಾರು ಮಾಡಿದ್ರು? ಚಿಗವ್ವ. ಅವ್ರಾದ್ಮೇಲೆ ಇವಾಗ ನಿಮ್ಮ ಮಿಸ್ಸಸ್ ಸರ್. ಓಕೆ ಸರ್. ಸರ್ ಈಗ ಮೇಡಮ್ ಅವ್ರು ಗೆದ್ದು ಆಲ್ರೆಡಿ ಆಗಲೇ 3.5 ವರ್ಷ ಅಧಿಕಾರಾವಧಿ ಕಳೆದಿದೆ ಸರ್. ಆ 3.5 ವರ್ಷ ಅಧಿಕಾರಾವಧಿಯಲ್ಲಿ ಯಾವ ಥರ ಒಂದು ಅಭಿವೃದ್ಧಿಗೊಳಿಸ್ತಾ ಬಂದಿದ್ದೀರಾ ಸರ್ ನಿಮ್ಮ? ಏನೆಲ್ಲ ಕೆಲಸ ಮಾಡಿಸಿದ್ರೆ 3.5 ವರ್ಷ ಅವಧಿಯಲ್ಲಿ? ನಮ್ಮ 3ನೇ ವಾರ್ಡಿನ ಇದ್ರೊಳಗೆ ಹಾಂ ಸರ್ ಪೈಖಾನೆ ಆಯ್ತು. ಹಾಂ ಸರ್. ರಸ್ತೆ ಆಯ್ತು. ಹಾಂ ಸರ್. ಎಲ್ಲ ಅಭಿವೃದ್ಧಿ ಮನೆಗಳಾಯ್ತು. ಹಾಂ ಸರ್. ಎಲ್ಲ ಚೆನ್ನಾಗಿದೆ. ಎಷ್ಟು ಮನೆ ಕೊಟ್ಟಿರಿ? ಈಗಾಗಲೇ ನಾವು ಆಲ್ಮೋಸ್ಟ್ 8 ಮನೆ ಕೊಟ್ಟಿವಿ. 8 ಮನೆ ಕೊಟ್ಟಿರಿ. 8 ಮನೆಗಳನ್ನ ಕೊಡಿಸಿದ್ದೀರಾ ಸರ್. ಅಷ್ಟೇ ಅಲ್ಲದೆ ಇನ್ನೂ 1.5 ವರ್ಷ ಮೇಡಮ್ ಅವ್ರಿಗೆ ಅಧಿಕಾರಾವಧಿ ಇದೆ. ಆ ಅಧಿಕಾರಾವಧಿಯಲ್ಲಿ ಯಾವ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಇಂಪ್ರೂವ್ಮೆಂಟ್ ಮಾಡ್ಬೇಕಂತನೂ. ಯಾವ ಥರದ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಸರ್? ರಸ್ತೆಗಳು ಮತ್ತೆ ಈಗ ಮೇನ್ ಇರುವಂತ ರಸ್ತೆಗಳನ್ನ ಒಂದು ಹೆಚ್ಚಿನಾಗಿ ಅಭಿವೃದ್ಧಿಗೊಳಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ಶೌಚಾಲಯಗಳು, ರಸ್ತೆಗಳು ಅದರ ಒಂದು ಕುಂದುಕೊರತೆ ಇರೋದ್ರಿಂದ ಒಂದು ಅಭಿವೃದ್ಧಿಗೊಳಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಸರ್. ಓಕೆ ಸರ್. ಸರ್ ನಿಮ್ಮ ಒಂದು ಗ್ರಾಮಕ್ಕೆ ಈಗ ನಿಮ್ಮಿಂದ ಅಲ್ಲದೆ ನಿಮ್ಮ ಹಿರಿಯ ಅಧಿಕಾರಿಗಳು ಅಂದರೆ ಸರ್ MLA ಇರ್ಬೋದು, MLC ಇರ್ಬೋದು ಸರ್, ಅವರಿಂದ ಆಗುವಂಥ ಕೆಲಸ ಕಾರ್ಯಗಳು ತುಂಬಾ ಇರುತ್ತೆ. ಈ ಥರ ಅವರಿಂದ ಮಾಡಿಸ್ಬೇಕು ಅಂತ ಏನಾದರೂ ಯಾವುದಾದ್ರೂ ಕೆಲಸ ಇಟ್ಕೊಂಡಿದ್ದೀರಾ? ಎಲ್ಲ ಇಂಪ್ರೂವ್ಮೆಂಟ್ ಇದೆ. ಮತ್ತೆ ಬೇರೆ ಯಾವ ಥರದ್ದು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಸರ್ ಅವ್ರ ಕಡೆಯಿಂದ? ಈಗಾಗಲೇ ಸೇತುವೆ ಅದ. ಹಾಂ ಸರ್. ಒಂದು ಕೆಲವೊಂದು ಸ್ಮಶಾನಗಳ ಸ್ವಚ್ಛತೆ ಮಾಡೋದು. ಹಾಂ ಸರ್. ಒಂದು ಭಾಳ ಕಾಮಗಾರಿ ತಗೋಬೋದು, ಮಾಡಿಸೋಕ್ಕಿದೆ, ಮಾಡಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಓಕೆ ಸರ್. ಸರ್ ನಿಮ್ಮ ಒಂದು ಈಗ ಏನೋ ಒಂದು ಕಷ್ಟಗಳನ್ನು ನಿಮ್ಮ ಒಂದು ಹಿರಿಯ ಅಧಿಕಾರಿಗಳ ಹತ್ರ ಹೋಗಿ ಹೇಳ್ಕೊಂಡಾಗ ಅವ್ರು ನಿಮಗೆ ಯಾವ ಥರ ಒಂದು ಸ್ಪಂದಿಸ್ತಾ ಬಂದಿದ್ದಾರೆ ಸರ್? ಇದು ಚೆನ್ನಾಗಿ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾ ಬಂದಿದ್ದಾರೆ. ಓಕೆ ಸರ್. ಸರ್ ನಿಮ್ಮ ಒಂದು ಕುಟುಂಬದಿಂದ ನೀವೇ ಮೊದಲು ಅಥವಾ ನಿಮ್ಮ ಹಿರಿಕರು ಯಾರಾದರೂ ರಾಜಕೀಯದಲ್ಲಿ ಇದ್ದಂಥದ್ದು? ನೀವೇ ಮೊದಲು ಅಂದರೆ ನಿಮ್ಮ ತಾಯಿಯವರು ಅಂತ ಹೇಳಿದ್ರೆ ತಾಯಿಯವರು ಅಂದ್ರೆ ಅವ್ರು ನಿಲ್ಸಿವಿ ಅಷ್ಟೇ. ಹಾಂ ಸರ್. ರಾಜಕೀಯಕ್ಕೆ ಬಂದಿರೋ ಅಂಥದ್ದು ಅಂದರೆ ಒಂದು ರಾಜಕೀಯ ಹಿನ್ನೆಲೆ ಇರೋಂಥ ಕುಟುಂಬದಿಂದ ಬಂದಿರೋಂಥ ಮಹಿಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್ ಮೇಡಮ್ ಅವ್ರನ್ನ ಈಗ ರಾಜಕೀಯಕ್ಕೆ ತರೋದಕ್ಕೆ ನಿಮಗೆ ಗುರುಗಳು, ಸ್ಫೂರ್ತಿ, ಬೆನ್ನೆಲುಬು ಅಂತ ಯಾರಾದರೂ ಇದ್ದಾರಾ ಬೇರೆ? ಯಾರು ಸರ್ ಹೇಳಿ, ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? CC ಕುನ್ನೂರ್ ಅವರು. ಹಾಂ ಸರ್. ಮತ್ತು ನಮ್ಮ ಶಾಸಕರು. ಹಾಂ ಸರ್. ಅವರು ಒಂದು ರಾಜಕೀಯಕ್ಕೆ ತರೋದಕ್ಕೆ ಬೆನ್ನೆಲುಬು ಅಂತ ಹೇಳ್ತೀರಾ ಸರ್. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಮುಖಾಂತರ ಯಾವ ಒಂದು ಸಿಹಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಒಳ್ಳೇದನ್ನ ಇದೆ, ಒಳ್ಳೆ ರೀತಿಯಿಂದ ಅಭಿವೃದ್ಧಿಗೊಳಿಸ್ತೀವಿ, ಎಲ್ಲ ಒಳ್ಳೇದನ್ನ ಒಳ್ಳೆ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್ ಈಗ ನೀವು ಇಷ್ಟೇ ಅಲ್ಲದೆ ಇನ್ನೇನು ಅಭಿವೃದ್ಧಿಗೊಳಿಸ್ತಾ ಇದ್ದೀರಾ. ಈಗ ನಿಮ್ಮ ಒಂದು ಜನಗಳು ಯಾವ ಥರ ನಿಮಗೆ ಒಂದು ಬೆಂಬಲ ಕೊಟ್ಟು ಈ ಸ್ಥಾನ ಕೊಟ್ಟಿದ್ದಾರೆ, ಅದೇ ಥರ ಜನಗಳು ಬೆಂಬಲ ಕೊಡ್ತಾ ಇದ್ರೆ ನೀವು ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಕನಸೇನಾದರೂ ಇಟ್ಕೊಂಡಿದ್ದೀರಾ ಸರ್? ಇನ್ನೂ ಮುಂದುವರಿಬೇಕು ಅಂತ ಕನಸು ಇದೆ ಸರ್. ಸರ್ ಒಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಎಷ್ಟು ಜನ ಸದಸ್ಯರಿದ್ದೀರಾ ಸರ್ ನೀವು? 27 ಜನ. ಸರ್ ನಿಮ್ಮ ಒಂದು 27 ಜನ ಸದಸ್ಯರ ಹೊಂದಾಣಿಕೆ ಯಾವ ಥರ ಇದೆ? ಒಣವೆ ಒಂದು ಸೈಡ್ ಅದ, ಒಂದು
ಅಂದರೆ ಒಂದು ಒಳ್ಳೆ ರೀತಿಯಿಂದ ಹೊಂದಾಣಿಕೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆಲ್ಲ ನೀವು ಇನ್ನು ಮಿಕ್ಕಂತ 26 ಜನ ಸದಸ್ಯರಿಗೆ ಯಾವ ಥರ ಒಂದು ಅಭಿವೃದ್ಧಿಗೊಳಿಸ್ಬೇಕು, ಯಾವ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕು ಅನ್ನೋ ಒಂದು ಯಾವ ಥರ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿಗೊಳಿಸಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್. ಸರ್, ಈಗ ನೀವು ಗೆದ್ದು ಈ ಸ್ಥಾನದಲ್ಲಿದ್ದೀರಾ. ಈಗ ಮೇಡಮ್ ಅವರು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅಂತ ಹೇಳಿದರೆ ಈಗ ನಿಮ್ಮ ಒಂದು ಗ್ರಾಮದ ಜನರೇ ಕಾರಣ ಸರ್, ಮತದಾರರೇ ಕಾರಣ. ಆ ಮತದಾರರಿಗೆ ನಮ್ಮ ಮುಖಾಂತರ ಅಂದರೆ 24x7 ಕರ್ನಾಟಕ .com ಮುಖಾಂತರ ಯಾವ ಥರ ಒಂದು ಕೊನೆಯದಾಗಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಳ್ಳೇದೇನ ಏನು ಸರ್? ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಬಯಸುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ರೀತಿಯಿಂದ ಅಭಿವೃದ್ಧಿಗೊಳಿಸ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ ಸರ್, ನೋಡಿದ್ರಲ್ಲ ಅವರ ಮಿಸ್ಸಸ್ ಒಬ್ಬ ಮಹಿಳಾ ವ್ಯಕ್ತಿಯಾಗಿದ್ಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಂದರೆ ಈಗ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಯಜಮಾನರಾಗಿರೋಂಥ ಲಕ್ಷ್ಮಣ್ ಅವ್ರು ನೋಡಿ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಅವ್ರು ಯಾವ ಥರ ಒಂದು ಕನಸುಗಳು ಇಟ್ಕೊಂಡಿದ್ದಾರೆ, ಇನ್ನೂ ಯಾವ ಥರ ಅಭಿವೃದ್ಧಿಗೊಳಿಸ್ಬೇಕು ಅಂದ್ಕೊಂಡಿದ್ದಾರೆ ಇನ್ನೂ ಅನ್ನೋದನ್ನ ನೋಡಿದ್ರಲ್ಲ ಸರ್. ಅದೇ ಥರ ಅವ್ರು ಯಾವ ಥರ ಕನಸುಗಳಿದೆ ಎಲ್ಲ ಕನಸುಗಳು ನನಸಾಗಲಿ, ಅವ್ರ ಆಸೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.